ಗಂ ಗಣಪತೇ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಕುಲದೇವತಾಯ ನಮಃ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣ ನಮೋಸ್ತುತೆ. ಓಂ ನಮಸ್ಕಾರ. ತಂತ್ರ ಮಂತ್ರ ಸಾಧನ ತರಗತಿ ಪರಿಚಯದ ವಿಡಿಯೋ ಕೊಟ್ಟಿದ್ದೇನೆ. ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ. ಸೊ ಎಲ್ರಿಗೂ ಜಾಯಿನ್ ಆಗ್ಬೋದು. ಕೆಲವರು ನಮ್ಮ ಹತ್ರ ಕಮೆಂಟ್ಸ್ ಎಲ್ಲ ಮಾಡಿ ಕೇಳಿದ್ದಾರೆ. ಸೊ ಅವರಿಗೆ ಇದ್ದಂತ ಗೊಂದಲಗಳು ಅಥವಾ ಕನ್ಫ್ಯೂಷನ್ಸ್ ಹೇಳ್ಬೋದು. ಏನಂದ್ರೆ ಸರಿ, ತಂತ್ರ ಮಂತ್ರ ಎಲ್ಲ ಕಲಿಬೇಕಿದೆ, ನಾವು ನಾನ್ ವೆಜ್ ಅನ್ನು ಬಿಡ್ಬೇಕಾ, ತರಕಾರಿ ಸೇವನೆ ಮಾಡ್ಬೇಕಾ, ಅಂದ್ರೆ ವೆಜ್ ಅಲ್ಲಿ ಇರ್ಬೇಕಾ, ಶಾಕಾಹಾರದಲ್ಲಿ ಇರ್ಬೇಕಾ, ಈ ರೀತಿಯ ಕ್ರಮಗಳು ಯಾವುದೂ ಇಲ್ಲ. ಯಾವುದೂ ಕ್ರಮ ಇಲ್ಲ. ನಿಮ್ಮ ದಿನನಿತ್ಯದಲ್ಲಿ ನೀವೇನು ಆಹಾರವನ್ನ ಸೇವಿಸ್ತೀರಾ ಅದೇ ಆಹಾರದ ಜೊತೆ ಅದೇ ಊಟವನ್ನ ಮಾಡ್ತಾ ತಂತ್ರವನ್ನ ಮಾಡ್ಬೋದು. ಕೇಳಿದಂತ ಒಂದು ಕನ್ಫ್ಯೂಷನ್ ಅವರದ್ದು. ಅದಕ್ಕೆ ಉತ್ತರ, ಏನಿದು ಸರ್ ತಂತ್ರ ಮಂತ್ರ ಪ್ರಗತಿ, ಇದನ್ನೆಲ್ಲ ಕಲಿತ ಮೇಲೆ ಏನಾದ್ರೂ ಸಮಸ್ಯೆ ಆಗ್ತದಾ, ಮನೆಯವರಿಗೆ ಸಮಸ್ಯೆ ಆಗ್ಬೋದಾ, ಇದನ್ನು ಮನೆಯಲ್ಲೇ ಮಾಡ್ಬೋದಾ ಅಥವಾ ಬೇರೆ ಕಡೆ ಕೂತು ಮಾಡ್ಬೋದಾ? ಒಬ್ರು ಕ್ವಶನ್ ಅನ್ನ ಕೇಳಿದ್ರು ನಮ್ಮ ಹತ್ರ. ತಂತ್ರ ಮಂತ್ರ ನಾವು ಕೊಡುವಂತ ಏನು ತರಗತಿ ಇದೆ ಅದನ್ನ ಮನೆಯಲ್ಲಿ ಕೂತು ಮಾಡ್ಬೇಕಾ ಅಥವಾ ಬೇರೆ ಕಡೆ ಸ್ಮಶಾನದಲ್ಲಿ ಕೂತು ಮಾಡ್ಬೇಕಾ ಅಥವಾ ಬೇರೆ ನೀರಲ್ಲಿ ಕೂತು ಮಾಡ್ಬೇಕಾ? ಈ ರೀತಿಯ ತಂತ್ರಗಳೇನಾದ್ರು ಇದೆಯಾ? ಅದಿದ್ರೆ ನಮ್ಗೆ ಕಷ್ಟ ಆಗ್ತದೆ. ಇಲ್ಲ, ನಮ್ಮ ತರಗತಿಯಲ್ಲಿ ಸ್ಮಶಾನದಲ್ಲಿ ಕೂತು ಮಾಡುವಂತಹ ವಿಧಿ ಇಲ್ಲ. ಇದರಲ್ಲಿ ನಾವು ಇವತ್ತು ಮಾಡ್ತಕ್ಕಂಥ ಇವಾಗ ತಂತ್ರ ಮಂತ್ರ ಸ್ಮಶಾನದಲ್ಲಿ ಮನೆಯಲ್ಲೇ ಮಾಡ್ಬೋದು. ರೂಮಲ್ಲಿ ಮಾಡ್ಬೋದಾ? ರೂಮಲ್ಲಿ ಮಾಡ್ಬೋದು ಬೇಕಿದ್ರೆ. ಸೊ ಕೆಲವೊಂದು ತಾಮಸ ವಿಧಾನಗಳಿದೆ, ತಾಮಸ ಶಕ್ತಿಗಳ ಜೊತೆ ಮಾಡ್ತಕ್ಕಂಥ ವಿಧಾನಗಳು ಸ್ಮಶಾನದಲ್ಲೆಲ್ಲ ಮಾಡ್ತದೆ. ಅಂದ್ರೆ ಸತ್ವ ರಜೋ ತಮೋ ಗುಣಗಳು, ಅಂದ್ರೆ ತಾಮಸ ತಂತ್ರಗಳು ಅಂತ ಬೇರೆ ಇದೆ, ರಾಜಸ ತಂತ್ರಗಳು ಅಂತ ಬೇರೆ ಇದೆ. ಸೊ ಸಾತ್ವಿಕ ತಂತ್ರಗಳು ಅಂತ ಇದೆ. ನಮ್ಮದು ಸಾತ್ವಿಕ ಮತ್ತೆ ರಾಜಸ ತಂತ್ರಗಳು. ಮನೆಯಲ್ಲಿ ಮಾಡ್ತಕ್ಕಂಥ ತಂತ್ರ ಯಾವುದೇ ಪ್ರದೇಶದಲ್ಲಿ ಕೂತು ಮಾಡಬೇಕು, ಬೇರೆ ಕಡೆ ಹೋಗಿ ಮಾಡಬೇಕು, ಮನೆ ಬಿಟ್ಟು ಮಾಡಬೇಕು ಇಲ್ಲ. ಮತ್ತೆ ಯಾರಿಗಾದ್ರೂ ಸಮಸ್ಯೆ ಆಗ್ತದೆ? ಖಂಡಿತವಾಗ್ಲೂ ಇಲ್ಲ. ನೀವು ಮಾಡ್ತಕ್ಕಂಥ ತಂತ್ರಗಳನ್ನ ಅದು ಮನೆಯಲ್ಲೇ ರೂಮಲ್ಲಿ ಮಾಡುವುದರಿಂದ ಯಾರಿಗೂ ಯಾವ ಸಮಸ್ಯೆಗಳು ಬರುವುದಿಲ್ಲ. ಸುಲಭವಾಗಿ ಆ ತಂತ್ರವನ್ನ ದಿನನಿತ್ಯ ನೀವು ಹೇಗೆ ದೇವರಿಗೆ ಪೂಜೆ ಮಾಡ್ತೀರಾ, ಜಪ ಮಾಡ್ತೀರಾ, ಆರತಿ ಮಾಡ್ತೀರಾ, ಅದೇ ರೀತಿ ಆ ತಂತ್ರವನ್ನು ಮಾಡಿದ್ರೆ ಸೇಮ್. ಈಗ ನಿಮ್ಮದೇ ಒಂದು ಮನೆಯಲ್ಲಿರ್ತಕ್ಕಂಥ ಬಲ್ಬ್, ಒಂದು ಬಲ್ಬ್ ಇದೆ, ಅದು ಉರಿಬೇಕಾದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಪವರ್ ಸಪ್ಲೈ ಆಗ್ಬೇಕು. ಸೇಮ್ ನಿತ್ಯ ಸಪ್ಲೈ ಆಗಿರ್ತದೆ. ಆ ಬಲ್ಬ್ ಅನ್ನ ಚೇಂಜ್ ಮಾಡ್ಬೋದು. ಬೇಕಿದ್ರೆ ನೀವು ಬೇರೆ ಕಲರ್ ಬಲ್ಬ್ ಅನ್ನ ತಂದು ಹಾಕ್ಬೋದು. ಸಪ್ಲೈ ಅದೇ ಕಲರ್ ಬಲ್ಬ್ ಅನ್ನ ತಂದು ಹಾಕ್ಬೋದು, ಡಿಮ್ ಬಲ್ಬ್ ಹಾಕ್ಬೋದು, ಪವರ್ ಬಲ್ಬ್ ಹಾಕ್ಬೋದು. ಅದೇ ರೀತಿ ನೀವು ಮಾಡ್ತಕ್ಕಂಥ ದಿನನಿತ್ಯದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ತಂತ್ರವನ್ನ ಮಾಡ್ಬೋದು. ತುಂಬಾ ಜನ ಕನ್ಫ್ಯೂಷನ್ ಅಲ್ಲಿ ಕೇಳಿದ್ರು. ಮತ್ತೆ ವಿಡಿಯೋ ಎಷ್ಟು ತಿಂಗಳು ಇರ್ತದೆ ಅಂತ. ಆಲ್ಮೋಸ್ಟ್ 3-4 ತಿಂಗಳ ವಿಡಿಯೋ ಅದರಲ್ಲಿ ಇರ್ತದೆ, ಆಪ್ ಅಲ್ಲಿ ಇರ್ತದೆ. ಎಷ್ಟು ಸಲ ಬೇಕಿದ್ದರೂ ಆ ವಿಡಿಯೋವನ್ನ ನೋಡಬಹುದು. ಎಷ್ಟು ಸಲ, ಅದಕ್ಕೇನು ಲಿಮಿಟ್ ಇಲ್ಲ. ಇಷ್ಟೇ ಸಲ ನೋಡ್ಬೇಕು, ಆ ರೀತಿಯ ಲಿಮಿಟ್ಗಳು ಏನೂ ಇಲ್ಲ. ಡೈರೆಕ್ಟ್ ಆಗಿ ನಮ್ಮನ್ನ ಮೀಟ್ ಆಗ್ಬೋದಾ ಅಂತ ಕೇಳಿದ್ರು. ಖಂಡಿತವಾಗ್ಲೂ ನಮ್ಮ ಆಫೀಸ್ ಇದೆ, ಡೈರೆಕ್ಟ್ ಆಗಿ ನಮ್ಮನ್ನ ಮೀಟ್ ಆಗ್ಬೋದು. ವಿಡಿಯೋ ನೋಡಿ ಕನ್ಫ್ಯೂಷನ್ ಏನಿದ್ರೆ ಬರ್ಬೋದು. ಜಾತಕವನ್ನ ಕೂಡ ನಾವು ಪರಿಶೀಲನೆ ಮಾಡ್ತೇವೆ, ಪ್ರಶ್ನಾ ಚಿಂತನೆ ಮಾಡ್ತೇವೆ, ಜಾತಕ ಬರೆದು ಕೊಡ್ತೇವೆ, ಎಲ್ಲವನ್ನ ಕೊಡ್ತೇವೆ. ಆದ್ದರಿಂದ ಡೈರೆಕ್ಟ್ ಆಗಿ ಮೀಟ್ ಆಗುವವರು ಕೂಡ ನಮ್ಮ ಜೊತೆ ನೇರವಾಗಿ ಬಂದು ಮಾತನಾಡಬಹುದು. ಮತ್ತೆ ಕನ್ಫ್ಯೂಷನ್ ಏನಂದ್ರೆ, ತುಂಬಾ ಜನರಿಗೆ ಇದು ನನ್ನಿಂದ ಆಗ್ತದ ಅಂತ, ಇದು ನಾನ್ ಮಾಡ್ಬೋದಾ, ಇದನ್ನು ಮಾಡಿದ್ರೆ ಏನು ಲಾಭ? ಲಾಭ ಏನಂದ್ರೆ ನೋಡಿ, ತಂತ್ರ ಮಂತ್ರಗಳನ್ನು 30-40% ಖಂಡಿತವಾಗ್ಲೂ ವರ್ಕ್ ಆಗೇ ಆಗ್ತದೆ. ಈಗ ಕೆಲವರು ಹೇಳ್ತಾರೆ ಮಂತ್ರದಿಂದ ಮಾವಿನಕಾಯಿ ಉದುರುವುದಿಲ್ಲ, ಮಂತ್ರದಿಂದ ಮಾವಿನಕಾಯಿ ಉದುರುವುದಿಲ್ಲ. ಆದರೆ ಮಂತ್ರ ಹೇಳಿ ಮಾವಿನಕಾಯಿಗೆ ಕಲ್ಲು ಹೊಡೆದರೆ ಖಂಡಿತವಾಗ್ಲೂ ಉದುರುತ್ತೆ, ಖಂಡಿತವಾಗ್ಲೂ ಉದುರುತ್ತೆ. ಚೇಂಜಸ್ ಸ್ಟಾರ್ಟ್ ಆಗ್ತದೆ. ನಮ್ಮ ತರಗತಿಗೆ ಬಂದವರ ಬದುಕಲ್ಲಿ ನಾವು ಸರಳ ಕೊಟ್ಟಿದ್ದೇವೆ ತಂತ್ರ. ನೀವು ಆ ಹೋಮ ಮಾಡಿ ನೋಡಿ. ತುಂಬಾ ಜನರದ್ದು ಏನ್ ಪ್ರಾಬ್ಲಮ್ ಅಂದ್ರೆ, ಎಲ್ಲೋ ಒಂದು ಕಡೆ ಜಾತಕ ತೋರಿಸ್ಲಿಕ್ಕೆ ಹೋಗ್ತಾರೆ, ಅರ್ಚಕರು ಇರ್ಬೋದು ಅಥವಾ ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಾರೆ. ಅಲ್ಲಿ ಏನೋ ದೋಷ ಇದೆ, 30,000 40,000 ಹೋಮ ಪೂಜೆ ಮಾಡಬೇಕು,
ಇಲ್ಲಾದ್ರೆ ಕಂಟಕ ಇದೆ ಸಾಯ್ತೀರಾ ಏನೋ ಭಯ ಪಡಿಸ್ತಾರೆ. ಆವಾಗ ಅದನ್ನ 30,000 ಬಡ್ಡಿಗೆ ಸಾಲ ತಗೊಂಡು ಅಥವಾ ಯಾರ ಹತ್ರನೋ ಸಾಲ ತಗೊಂಡು ಮಾಡುವಂತಹ ಜನಗಳು ನಮ್ಮ ಸೊಸೈಟಿಲಿ ತುಂಬಾ ಇದ್ದಾರೆ. ತುಂಬಾ ಜನ ನಮ್ಮ ಹತ್ರನೇ ಬಂದೇ ಹೇಳಿದ್ದಾರೆ, ಸರ್ ನಾನು ಮದುವೆ ಆಗ್ಲಿಲ್ಲ ಅಂತ ನಾನೊಂದು 50,000 ಹೋಮ ಪೂಜೆ ಮಾಡಿದೆ, ಇನ್ನು ನನಗೆ ಮದುವೆ ಆಗ್ಲಿ, ಬೇಕಾದ್ರೆ ನಾನು ಲೀಸ್ಟ್ ಕೊಡ್ತೇನೆ. ಯಾರಾದ್ರೂ ಇದರ ಬಗ್ಗೆ ನೇರವಾಗಿ ಪ್ರಶ್ನೆ ಮಾಡೋರಿದ್ರೆ ಖಂಡಿತವಾಗೂ ಅಂತವರ ಲೀಸ್ಟ್ ಅನ್ನ ಕೊಡ್ತೇನೆ ನಾನು. ಆದ್ರೆ ಏನೋ ಒಂದು ತಂತ್ರ ಮಂತ್ರ ಈ ತರ ತರಗತಿಯನ್ನು ನೀವೇ ಮನೆಯಲ್ಲಿ ಮಾಡಿ ಅಂತ ಕೇಳಿದ್ರೆ 100 ಕ್ವಶನ್ ಅನ್ನು ಕೇಳ್ತಾರೆ. 1,000 ಕಟ್ಬೇಕಿದ್ರೆ ಅದನ್ನ 1,000 ಸಲ ಆಲೋಚನೆ ಮಾಡ್ತಾರೆ. ಅದೇ ಅಲ್ಲೊಬ್ರು ಹೋಮ ಪೂಜೆ ಮಾಡಿ ನಿಮ್ಮ ಮನೆಯಲ್ಲಿ ಆ ದೋಷ ಇದೆ, ಮರಣ ಆಗುತ್ತೆ, ಇನ್ನೊಂದಾಗುತ್ತೆ ಅಂತ ಹೇಳಿದ್ರೆ ಅವರ ವೇಷಭೂಷಣಕ್ಕೆ ಮರಳಾಗಿ, ಹೆಚ್ಚಿನ ಜನರು ಮರಳಾಗುವುದು ವೇಷಭೂಷಣಕ್ಕೆ, ಬುದ್ಧಿಗೆ ಅಲ್ಲ. ಅವನೇನೋ ಒಂದು ಜಪಮಾಲೆಯನ್ನು ಹಾಕಿದ್ರೆ, ತುಂಬಾ ಜಪಮಾಲೆಯನ್ನು ಹಾಕಿದ್ರೆ, ದೊಡ್ಡ ಬೊಟ್ಟ ಇಟ್ಟಿದ್ರೆ, ಅಥವಾ ಕೈಯಲ್ಲೆಲ್ಲ ತುಂಬಾ ಬಳೆಗಳೆಲ್ಲ ಇದ್ರೆ ಏನೋ ಅವನು ತುಂಬಾ ಜ್ಞಾನಿ ಅಂತ ಅನ್ಕೊಳ್ತಾರೆ, ಅವನಿಗೆ ತುಂಬಾ ವಿಚಾರಗಳು ಗೊತ್ತಿದೆ ಅಂತ ಅವರೇ ಅನ್ಕೊಂಡು ಆ ವೇಷಭೂಷಣಕ್ಕೆ ಮರಳಾದವರು ತುಂಬಾ ಜನ ಇದ್ದಾರೆ. ನಮ್ಮ ಹತ್ರ ತುಂಬಾ ಜನ ಬಂದಿದ್ದಾರೆ. ಹಾಗೆ ನಾನು ಯಾಕೆ ಈ ಮಾತನ್ನು ಹೇಳ್ದೆ ಅಂದ್ರೆ, ನಂಬಿಕೆ ಇರ್ಬೇಕು. ಯಾವುದೇ ಕೆಲಸವನ್ನು ಮಾಡ್ಬೇಕಿದ್ರೆ ಅದು ನಂಬಿಕೆಯನ್ನು ಮಾಡಿದಾಗ ಮಾತ್ರ ವರ್ಕ್ ಆಗ್ತದೆ. ಇವತ್ತು ಪೂಜೆ ಹೋಮಗಳು ಯಾಕೆ ಫಲ ಕೊಡ್ತಾ ಇಲ್ಲ ಅಂದ್ರೆ ಇದೇ ಕಾರಣ. ಯಾಕಂದ್ರೆ ಅವರು ಹೇಳಿದರೆ ನಾವು ಮಾಡಿದ್ದೇವೆ, ಗೊತ್ತಿಲ್ಲ. ತುಂಬಾ ಜನ ಇಲ್ಲಿ ಬಂದು ಹೇಳ್ತಾರೆ, ಸರ್ ಮದುವೆಗೆ ನಾನೊಂದು ಹೋಮ ಮಾಡಿದೆ, 40,000 ಕೊಟ್ಟೆ, ಯಾವ ಹೋಮ ಅಂತ ನಾನು ಕೇಳ್ತೀನಿ, ಯಾವ ಅದ್ರ ಹೆಸರೇನು ಗೊತ್ತಿಲ್ಲ ಸರ್. ಭಟ್ರು ಬಂದ್ರು, ಮಾಡಿದ್ರು, ಹೋದ್ರು, ಪ್ರಸಾದ ಕೊಟ್ರು, ಫಲ ಕೊಡುವುದಿಲ್ಲ. ನೀವೇ ಮಾಡ್ಬೇಕು. ಊಟ ಮಾಡ್ಬೇಕಾದ್ರೆ ಯಾವನೋ ಒಬ್ಬ ಬಂದು ನಿಮ್ಗೆ ಫೋರ್ಸೇಬಲ್ ತಿನ್ನಿಸಿದ್ರೆ ಆಗ್ತದ? ನಿಮ್ಗೆ ಹಸಿವಿರ್ಬೇಕು. ಆವಾಗ ನೀವು ಗಂಜಿ ತಿಂದ್ರೆ ಕೂಡ ಅದನ್ನ ಸಂತೋಷದಿಂದ ತಿಂತೀರಾ. ಹಸಿವಿಲ್ಲದವನಿಗೆ ಬಿರಿಯಾನಿ ಕೊಟ್ಟು ಏನು ಪ್ರಯೋಜನ? ನೆನ್ಪಿಟ್ಕೊಳ್ಳಿ. ಈ ಎಲ್ಲ ಮಾತನ್ನ ಯಾಕೆ ಹೇಳ್ತಾ ಇದ್ದೇನೆ, ತುಂಬಾ ಜನ ಇವತ್ತು ಬಲಿಪಶುಗಳು ಆಗ್ತಾ ಇದ್ದಾರೆ. ಯಾವುದಕ್ಕೆ? ಇದೇ ಹೋಮ ಪೂಜೆ. ಹೋಮ ಪೂಜೆ ಇಲ್ಲ ಅಂತಿಲ್ಲ, ಖಂಡಿತವಾಗ್ಲೂ ಅದು ಪ್ರಕೃತಿಗೆ ಬೇಕು, ಎಲ್ಲಾನು ಇರ್ಬೇಕು. ನಾಗದೇವರ ಆರಾಧನೆ ಇರ್ಬೇಕು, ದೈವಾರಾಧನೆ ನಮ್ಗೆ ಬೇಕು, ತಂತ್ರ ಮಂತ್ರಗಳು ಬೇಕು, ಎಲ್ಲವೂ ಬೇಕು. ಯಾಕೆ? ಆ ಸಮಯಕ್ಕೆ ಬೇಕು. ಏನಾಗ್ತದೆ ಅಂದ್ರೆ, ಈ ಜಾತಕ ನೋಡಿ ಏನ್ ಸಮಸ್ಯೆ ಬರ್ತದೆ ಅಂದ್ರೆ, ಏನೋ ಒಂದು ಜಾತಕದಲ್ಲಿ ಸಮಸ್ಯೆ ಇರ್ತದೆ. ಶನಿ ಎಲ್ಲ ಹೇಳುವುದರಿಂದ ಪಾಪಗ್ರಹಗಳಿಗೆ ಹಾಕಿ ಬಿಡ್ತಾರೆ. ಶನಿ, ರಾಹು, ಕೇತು, ಹಾಗಾದ್ರೆ ಪುಣ್ಯ ಗ್ರಹಗಳು ಸಮಸ್ಯೆ ಕೊಡುದಿಲ್ಲ. ಖಂಡಿತವಾಗ್ಲೂ ಗುರು ಸಮಸ್ಯೆ ಕೊಡ್ತಾನೆ ಜಾತಕದಲ್ಲಿ. ಖಂಡಿತವಾಗ್ಲೂ ಬುಧ ಸಮಸ್ಯೆ, ಸೂರ್ಯ ಸಮಸ್ಯೆ ಕೊಡ್ತಾನೆ. ಗುರುವಿನಿಂದ ಸಮಸ್ಯೆ ಆದದ್ದು ಎಷ್ಟೋ ಇದೆ. ಗುರುದಶದಲ್ಲಿ ಸತ್ತವರು ತುಂಬಾ ಜನ ಇದ್ದಾರೆ, ಗುರು ಭುಕ್ತಿಯಲ್ಲಿ ಸತ್ತವರಿದ್ದಾರೆ, ಗುರು ಬಲ ಇರುವಾಗ ಸತ್ತವರಿದ್ದಾರೆ. ಯಾಕೆ? ಏನೋ ಬೇರೆ ಬೇರೆ ಸಮಸ್ಯೆಗಳು ಬಂದಿದೆ. ಆದ್ರಿಂದ ತಲೆನೋವು ಆದ್ರೆ ತಲೆಗೆ ಮದ್ದು ಕೊಡ್ಬೇಕು, ಕಾಲಿಗೆ ಕೊಟ್ರೆ ಏನು ಪ್ರಯೋಜನ ಇಲ್ಲ. ಹೋಮ ಪೂಜೆಗಳು ಏನಾಗ್ತಾ ಇದೆ ಅಂದ್ರೆ ಅದೇ ಆಗ್ತಾ ಇದೆ ಈಗ. ಇದರ ಬಗ್ಗೆ ತುಂಬಾ ಇನ್ನೂ ಕೂಡ ನಾನು ಮಾತಾಡ್ತೇನೆ. ಯಾರು ಬೇಕಿದ್ರೆ ಬೇಕು ನನ್ನ ಹತ್ರ ನೇರವಾಗಿ ಚರ್ಚೆಗೆ ಬರ್ಬೋದು. ಏನಾಗ್ತದೆ ಅಂದ್ರೆ, ಓದಲ್ಲೆಲ್ಲ ನಾಗದೋಷ ಅಂತ ಹೇಳ್ತಾರೆ, ಕುಜದೋಷ. ಎಷ್ಟು ಕುಜದೋಷ ಮಾಡಿದಂತಹ ಪೂಜೆಗಳಿವತ್ತು, ಕುಜದೋಷ ಮಾಡಿದಂತಹ ಎಷ್ಟೋ ಪೂಜೆಗಳು, ಕುಜದೋಷ ಮಾಡಿದ ಮದುವೆಗಳು ನಿಂತಿದೆ. ಯಾಕೆ? ದಶಾಭುಕ್ತಿ ನೋಡ್ಲಿಲ್ಲ, ಅವ್ರದ್ದು ನಾವು ಅಂಶ ನೋಡ್ಲಿಲ್ಲ. ಏನೋ ಒಂದು ಪರಿಹಾರ ಕೊಟ್ಟು ಬಿಟ್ಟಿದ್ದಾರೆ, ಪೂಜೆ ಮಾಡಿಸಿದ್ದಾರೆ. 100ರಲ್ಲಿ ಪೂಜೆ ಮಾಡಿಸಿದ 90%, 95% ಜನರದ್ದು ಪ್ರಾಬ್ಲಮ್ ಆಗಿದೆ. 5% ಜನರಿಗೆ ಅವರ ಟೈಮ್ ಇಂದೇನೋ ಒಳಿತಾಗಿದೆ. ಆದ್ರಿಂದ ವಿದ್ಯೆ ಕಲಿಬೇಕಿದ್ರೆ ನಾವು ಸರಸ್ವತಿಯನ್ನ ಕಲಿಯುವುದು. ಆವಾಗ ಜಾಸ್ತಿ ಆಲೋಚನೆ ಮಾಡಬಾರ್ದು, ಜಾಸ್ತಿ ಕ್ವಶನ್ ಅನ್ನ ಕೇಳಬಾರ್ದು. ತರಗತಿಗೆ ಜಾಯಿನ್ ಆಗಿ, ತಂತ್ರ ಮಂತ್ರ ಸಾಧನಾ ತರಗತಿ. ತುಂಬಾ ಜನರ ಹತ್ರ ಬಂದವರ ಹತ್ರ ಜ್ಯೋತಿಷ ಕಲಿಯಲಿಕ್ಕೆ ಇಂಟ್ರೆಸ್ಟ್ ಇದೆ, ಜ್ಯೋತಿಷ ಕಲಿಯಿರಿ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಆಗ ಗ್ರಹಗಳ ಒಂದು ಪ್ರಭಾವ ನಮ್ಗೆ ಜಾಸ್ತಿ ಆಗ್ತದೆ, ಗ್ರಹಗಳ ಅನುಕೂಲ ಜಾಸ್ತಿ ಆಗ್ತದೆ. ನಾವೇ ಕಲ್ತಾಗ ನಮ್ಗೆ ಕ್ವಶನ್ ಮಾಡುವಂತ ಸ್ಥಿತಿ ಬರ್ತದೆ. ನಾವು ಮಂಗ ಆಗೋದಿಲ್ಲ ಬೇರೆಯವರ ಹತ್ರ ಎಲ್ಲ ಹೋಗಿ ಪೂಜೆ ಹೋಮದಿಂದ ಎಲ್ಲ. ಆದ್ರೆ ಪೂಜೆ ಹೋಮಗಳು ಬೇಕು, ನಮ್ಮ ಮನೆಗೆ ಬೇಕು ಖಂಡಿತವಾಗುದು. ಯಾವುದನ್ನ ಮಾಡ್ಬೇಕು, ಯಾವುದನ್ನ ಮಾಡಬಾರ್ದು ಬುದ್ಧಿವಂತರ ಹತ್ರ, ಬುದ್ಧಿವಂತ ಜ್ಯೋತಿಷ್ಯರ ಹತ್ರ ಕೇಳಿ, ವೇಷಭೂಷಣದ ಜ್ಯೋತಿಷ್ಯರ ಹತ್ರ ಅಲ್ಲ. ಸೊ ಮತ್ತೆ ಇಷ್ಟೊಂದು ಕ್ವಶನ್ಗಳನ್ನೆಲ್ಲ ಕೇಳಿದ್ದಾರೆ, ಅದಕ್ಕೆ ನಾನು ಆನ್ಸರ್ ಮಾಡಿದ್ದೇನೆ. ನೋಡಿ, ತುಂಬಾ ಅದ್ಭುತವಾದ ತಂತ್ರ ಮಂತ್ರ ಸಾಧನ ತರಗತಿ. ನೀವು ಇದ್ದಲ್ಲಿ ಕೂತಲ್ಲಿ ಎಲ್ಲಿ ಬೇಕಾದ್ರೂ ಕಲಿಯಬಹುದಾದಂತಹ ಒಂದು ಸಿಂಪಲ್
ತರಗತಿ. ಸೊ ತಂತ್ರ ಮಂತ್ರ ಸಾಧನ ತರಗತಿ. ಸೊ ಎಲ್ರು ಜಾಯ್ನ್ ಆಗಿ. ನಮಸ್ಕಾರ.